ಸರಿಯಾಗಿ ಬಡ್ಸೆ. ಇವನ್ ಮಾಡೋ ಕೆಲ್ಸಕ್ಕೆ ಮನೆ ಆಚೆ ಕೂರ್ಸಿ ಊಟ ಬಡಿಸ್ಬೇಕು. ಏನಪ್ಪ ಮಾಡ್ದೆ ಇವತ್ತು? ನಾನೇನ್ ಮಾಡ್ಲಿ, ನನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಯಮ್ಮಂದ್ ಯಾವಾಗ್ಲೂ ಹೌದಪ್ಪ, ಕೆಲ್ಸ ಇರೋರಿಗೆ ಒಂದೇ ಕೆಲ್ಸ, ಕೆಲ್ಸ ಇಲ್ದಲೇ ಇರೋರಿಗೆ ಮಾಡಿದ್ದೆಲ್ಲ ಕೆಲ್ಸ. ಸುಮ್ಮನೆ ಇರ್ತೀಯಾ? ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ ನೀವಿಬ್ರು. ಮೈ ಬಗ್ಸಿ ಕೆಲ್ಸ ಮಾಡು ಅಂದ್ರೆ ದನದ ತರ ಮೈ ಬೆಳೆಸ್ಕೊಂಡಿರಾನೆ. ಸರಿ, ನೀ ಸ್ವಲ್ಪ ಸುಮ್ಮನೆ ಇರು. ಸಂಜು, ಏನೋ ಮಾಡ್ದೆ? ಏನು ಮಾಡ್ತಾ ಇಲ್ಲ ಅಂತಾನೆ ಬೈತಾ ಇರೋದು. ನಾನೇನ್ ಊಟ ಮಾಡ್ಲಾ? ಸಂಜು ಕೂತ್ಕೋ ಕೂತ್ಕೋ. ಊಟದ ಮಧ್ಯೆ ಹಂಗೆ ಎದ್ದೋಗ್ಬಾರ್ದು. ನೋಡು, ಒಂದ್ ಕತೆ ಹೇಳ್ತೀನಿ ಕೇಳು. ಅಪ್ಪ, ಕತೆ ಕತೆ ಅಂತ ಇರಿಟೇಟ್ ಮಾಡ್ಬೇಡ ಅಪ್ಪ, ಸುಮ್ಮನೆ ಊಟ ಮಾಡಿ ಎದ್ದೋಗಲ್ಲಿ. ಚೆನ್ನಾಗಿದೆ, ಕೇಳೋ. ನೋಡು, ಒಂದು ಊರಲ್ಲಿ ಅಪ್ಪ ಮಗ ಇರ್ತಾರೆ. ಅಪ್ಪ ಕಷ್ಟಪಟ್ಟು ಮೀನ್ ಹಿಡಿಯೋ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಮಗ ಏನೂ ಕೆಲಸ ಮಾಡದೆ ಸೋಂಬೇರಿಯಾಗಿರ್ತಾನೆ. ಅವನ್ ಮೀನ್ ಹಿಡಿಯೋದ್ರಿಂದನೇ ಅವ್ರ ಬದುಕು ನಡೀತಾ ಇರುತ್ತೆ. ಆದ್ರೆ ಮಗ ಮೀನ್ ಹಿಡಿಯೋ ಕೆಲಸನ ಮಾಡಬೇಕು ಅಂತ ಯಾವತ್ತೂ ಆಸಕ್ತಿನೇ ತೋರ್ಸಲ್ಲ. ಹೀಗೆ ಎಷ್ಟೋ ವರ್ಷಗಳ ಕಾಲ ನಡೆಯುತ್ತೆ. ಒಂದಿನ ಅಪ್ಪ ಮೀನ್ ಹಿಡಿಯಕ್ಕೆ ಹೋದನು ವಾಪಸ್ ಮನೆಗೆ ಬರಲೇ ಇಲ್ಲ. ನೀರಲ್ಲಿ ಮುಳುಗಿ ಸತ್ತೋಗ್ತಾನೆ. ಅಪ್ಪ ಸಾಯುವಾಗ ಅವನ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ. ನಾನು ಸಾಯ್ತಾ ಇದ್ದೀನಿ ಅಂತಲ್ಲ, ನಾ ಸತ್ತ ಮೇಲೆ ನನ್ನ ಮಗ ಹೇಗೆ ಬದುಕ್ತಾನೆ ಅಂತ. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಫೀಡ್ ಎ ಮ್ಯಾನ್ ಎ ಫಿಶ್, ಹಿ ವಿಲ್ ಬಿ ಹ್ಯಾಪಿ ಫಾರ್ ಒನ್ ಡೇ, ಬಟ್ ಟೀಚ್ ಎ ಮ್ಯಾನ್ ಹೌ ಟು ಫಿಶ್, ಹಿ ವಿಲ್ ಬಿ ಹ್ಯಾಪಿ ಫಾರ್ ದಿ ರೆಸ್ಟ್ ಆಫ್ ಹಿಸ್ ಲೈಫ್. ಮಗ ಮೀನ್ ಹಿಡಿಯೋದನ್ನ ಕಲ್ತಿದ್ದಿದ್ರೆ ಅಪ್ಪ ಸಾಯುವಾಗ ಆ ಥರದ ಯೋಚನೆನೇ ಮಾಡ್ತಿರ್ಲಿಲ್ಲ. ನೋಡ್ ಸಂಜು, ಜೀವನ, ಬದುಕು ಇದೆಲ್ಲ ಸಮುದ್ರದಲ್ಲಿರೋ ದೋಣಿ ಥರ, ಯಾವಾಗ ಮುಳುಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಊಟ ಮಾಡು, ಊಟ ಮಾಡು, ಬಡ್ಸೆ.